ಫ್ರೆಂಡ್ಸ್, ಇವತ್ತು ಜೇನುಗಳೇ ಇಲ್ಲದೆ ನಾನು ಜೇನುತುಪ್ಪ ಮಾಡ್ತಾ ಇದ್ದೇನೆ. ಅಂದರೆ ಹಿಂದಿನ ಕಾಲದಲ್ಲಿ ಈ ಥರ ಜೇನುತುಪ್ಪ ಮಾಡ್ತಾಯಿದ್ರು ನೋಡಿ. ಅದಕ್ಕೆ ನಾನು ಹಲಸಿನ ಹಣ್ಣು ತಗೊಂಡಿದ್ದೇನೆ. ಹಲಸಿನ ಹಣ್ಣನ್ನು ನಾವು ಒಂದು ದಿವಸ ಇಡೀ ಇಡಬೇಕು. ಹಾಗೆ ಚೆನ್ನಾಗಿ ಮಾಗಿರುವಂಥದ್ದು ಹಣ್ಣಾಗಿರುವಂಥ ಒಂದು ಹಣ್ಣು ತಗೊಳ್ಬೇಕು. ಆಮೇಲೆ ಒಂದು ದಿವಸ ಹಾಗೆ ಇಡಬೇಕು. ಅದರದ್ದು ಬೀಜ ಎಲ್ಲ ತೆಗಿಬೇಕು. ಬೀಜ ಮಾತ್ರ ತೆಗೆದ್ರೆ ಸಾಕು, ಮತ್ತೆಲ್ಲ ಇದ್ರೆ ಪರವಾಗಿಲ್ಲ. ಯಾಕೆಂದರೆ ಅದನ್ನು ನಾವು ಯೂಸ್ ಮಾಡೋದಿಲ್ಲ, ಅದರದ್ದು ರಸ ಮಾತ್ರ ನಾವು ತೆಗೆಯೋದು. ಅದರಿಂದ ಬೀಜ ಮಾತ್ರ ತೆಗೆದ್ರೆ ಸಾಕು, ಮತ್ತು ಉಳಿದದೆಲ್ಲ ಹಾಗೆ ಇರಲಿ ಪರವಾಗಿಲ್ಲ. ಅಂದರೆ ಒಂದು ದಿವಸ ಮಾತ್ರ ಅದು ಇಡಬೇಕು ನಾವು, ಯಾಕೆಂದರೆ ಅದು ಪುನಃ ತುಂಬ ಚೆನ್ನಾಗಿ ಹಣ್ಣಾಗಬೇಕು. ಅದರದ್ದು ಸಿಹಿ ಎಲ್ಲ ಬಿಡಬೇಕು. ಒಂದು ದಿವಸ ಇಟ್ಟಾಯಿತು ನೋಡಿ. ನಾನು ಮರುದಿವಸ ತೆಗಿತಾ ಇದ್ದೇನೆ. ಅದರಲ್ಲಿ ಬೀಜ ಎಲ್ಲ ಇದ್ದರೆ ಅದನ್ನು ಪುನಃ ಒಮ್ಮೆ ತೆಗಿಬೋದು. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಇರುತ್ತಲ್ಲ, ಹಾಗೆ ಅದನ್ನು ತೆಗೆದು ನಾವು ಸ್ವಲ್ಪ ನೀರು ಹಾಕಿ, ಅದು ಮುಳುಗುವಷ್ಟು ನೀರು ಹಾಕಿ ಕುಕ್ಕರಲ್ಲಿಂದ 5 ವಿಸಿಲ್ ಬರಿಸಬೇಕು ನೋಡಿ. 5 ವಿಸಿಲ್ ಆಯಿತು. ಆಮೇಲೆ ಪುನಃ ಚೆನ್ನಾಗಿ ಕಿವುಚಬೇಕು. ಅಂದರೆ ಅದು ಬೆಂದಿದೆ ಅಲ್ಲ, ಪುನಃ ಅದನ್ನು ಸ್ವಲ್ಪ ಕಿವುಚಿದ್ರೆ ನಮಗೆ ಅದರದ್ದು ನೀರು ಸ್ವಲ್ಪ ಸಿಹಿ ನೀರು ಸಿಗುತ್ತೆ ಜಾಸ್ತಿ. ಬೇಕಾದರೆ ನೀವು ಬಟ್ಟೆಯಲ್ಲಿ ಸೋಸ್ಬೋದು. ನಾನಿಲ್ಲಿ ಜಾಲರಿಯಲ್ಲಿ ಸೋಸ್ತಾ ಇದ್ದೀನಿ. ಬಟ್ಟೆಯಲ್ಲಿ ಸೋಸಿದರೆ ನಮಗೆ ಜಾಸ್ತಿ ಸಿಗ್ಬೋದು. ಅಂದರೆ ಅದನ್ನು ಚೆನ್ನಾಗಿ ಕಿವುಚಲಿಕ್ಕೆ ಆಗ್ತದೆ ಇದು ನೋಡಿ. ನಾನು ಇದನ್ನು ಸೌಟಲ್ಲಿ ಸ್ವಲ್ಪ ಹೆಚ್ಚಿಕ್ತಾ ಇದ್ದೀನಿ. ಆಮೇಲೆ ಅದನ್ನು ಜಾಲರಿಯಲ್ಲಿ ಸೋಸೋದು. ಅದರದ್ದು ನೀರು ಮಾತ್ರ ನಮಗೆ ಸಿಕ್ಕಿದರೆ ಸಾಕು. ಅಂದರೆ ಅದರದ್ದು ಹಲಸಿನ ಹಣ್ಣಿದ್ದು ಇದು ಬೇಡ, ಪಲ್ಪೆಲ್ಲ ಬೇಡ ನಮಗೆ, ಬರೀ ನೀರು ಮಾತ್ರ. ಅದಕ್ಕೆ ನಾನು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದಷ್ಟೇ ನೋಡಿ. ಆಮೇಲೆ ಅದರಲ್ಲಿ ಪುನಃ ಒಮ್ಮೆ ನಾವು ಸೌಟಲ್ಲಿ ಅದನ್ನು ಒತ್ತಿ ಹಿಡಿದ್ರೆ ಆಯಿತು. ಬಟ್ಟೆಯಲ್ಲಿ ಆದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಆದರೆ ಬಿಸಿ ಬಿಸಿ ಇರುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಅದರಿಂದ ನಾನು ಸೌಟಲ್ಲಿ ಇದನ್ನು ಇದು ಮಾಡೋದಷ್ಟೇ. ಇದು ಮತ್ತು ಹೆಚ್ಚು ಸಿಹಿ ಇದ್ದರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕೋಬೋದು. ಸಿಹಿ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬೇಕಾಗುತ್ತೆ. ಅದರಿಂದ ಬೆಲ್ಲ ಮಾತ್ರ ಇದಕ್ಕೆ ಹಾಕುವಂಥದ್ದು, ಬೇರೆ ಏನಿಲ್ಲ. ಥೇಟ್ ಅದರದ್ದು ನಮಗೆ ಜೇನುತುಪ್ಪದೇ ರುಚಿ ಬರುತ್ತೆ. ನಮಗೆ ಹೇಳದಿದ್ದರೆ ಗೊತ್ತೇ ಆಗೋದಿಲ್ಲ. ಕೆಲವೊಮ್ಮೆ ನಮಗೆ ಜೇನುತುಪ್ಪ ಅಂತೆಲ್ಲ ಬೆಲ್ಲದ್ದೇ ನೀರು ಕೊಡ್ತಾರಲ್ಲ, ಅದಕ್ಕಿಂತ ಇದೆಷ್ಟೋ ಬೆಟರ್. ಆದರೆ ಜೇನುತುಪ್ಪವೇ ಬೇಕಂದರೆ ಅದು ಬಂದ ಕೆಲವೊಮ್ಮೆ ಮದ್ದಿಗೆ ನಮಗೆ ಜೇನುತುಪ್ಪವೇ ಬೇಕಾಗುತ್ತೆ, ಅದನ್ನೇ ತೆಗಬೇಕು. ನಮಗೆ ಅಲ್ಲಿ ತಿಂಡಿ ಎಲ್ಲ ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಾಗುತ್ತೆ ನೋಡಿ. ನನಗೆ ಸ್ವಲ್ಪ ಇಷ್ಟು ಸಿಕ್ಕಿದೆ. ಪುನಃ ನಾನು ಇದು ಮಾಡ್ತಾಯಿದ್ದೇನೆ. ಎಷ್ಟು ನೀರಾಗುತ್ತೆ ಅಷ್ಟು ನೀರು ಇದು ಮಾಡಿದರೆ ಆಯಿತು. ಅದಕ್ಕೆ ನೀರು ಹಾಕಲಿಕ್ಕಿಲ್ಲ, ಮತ್ತೆ ಅಷ್ಟೇ ನೀರು ನಾವು ಬೇಯಿಸೋದಕ್ಕೆ ಇಟ್ಟಿದ್ದೇವಲ್ಲ ಅದೇ ನೀರು, ಅಷ್ಟೇ ಸಾಕು. ಆಮೇಲೆ ಇದನ್ನು ಹೆಚ್ಚಿಕ್ಕಿದ್ರೆ ಆಯಿತು ಅಷ್ಟೇ. ಕಿವುಚಬೇಕು ಚೆನ್ನಾಗಿ ನೋಡಿ. ಎಷ್ಟು ನೀರು ಹೋಗುತ್ತೆ ಎಲ್ಲವನ್ನು ಹಾಕಿದರೆ ಆಯಿತು. ಮತ್ತು ಸ್ವಲ್ಪ ಆರಿದ್ರೆ ನಾವು ಬಟ್ಟೆಯಲ್ಲಿ ಕೂಡ ಹಿಂಡ್ಬೋದು ಚೆನ್ನಾಗಿ ನೋಡಿ. ಇದು ಉಳಿತು, ಅದನ್ನು ನಾವು ಬಿಸಾಡೋದು, ಅದೇನು ಯೂಸ್ ಇಲ್ಲ ಇನ್ನು ನೋಡಿ. ಇದು ನೀರು ಮಾತ್ರ. ಇದನ್ನು ನಾವು ಸ್ಟವಲ್ಲಿ ಇಡಬೇಕು. ನಾನಿಲ್ಲಿ ಒಲೆಯಲ್ಲಿ ಇಡ್ತಾ ಇದ್ದೀನಿ. ಒಲೆಯಲ್ಲಿ ಇಟ್ಟರೆ ಸ್ವಲ್ಪ ಬೇಗ ಆಗುತ್ತೆ. ಸ್ಟವಲ್ಲಿ ಇಟ್ಟರೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದರಿಂದ ಒಲೆಯಲ್ಲಿ ಆದರೆ ಸ್ವಲ್ಪ ಬೆಂಕಿ ಸ್ವಲ್ಪ ಖಾರ ಇರುತ್ತೆ, ಅದರಿಂದ ಬೇಗ ಇದು ಮಾಡ್ಬೋದು. ಇದರಲ್ಲಿ ಕಸ ಏನಾದರೂ ಇದ್ದರೆ ಪುನಃ ಒಮ್ಮೆ ಅದನ್ನು ಜಾಲರಿಯಲ್ಲಿ ಸೋಸ್ಬೋದು. ಇದರಲ್ಲಿ ಏನು ಇರಲಿಲ್ಲ, ಅದರಿಂದ ನಾನೇನು ಇದು ಮಾಡ್ತಾಯಿಲ್ಲ. ಅದು ಸ್ವಲ್ಪ ಕುದಿ ಬರಬೇಕಾದ್ರೆ ನಾವು ಬೆಲ್ಲ ಹಾಕಿದರೆ ಆಯಿತು. ಕೆಲವೊಮ್ಮೆ ಬೆಲ್ಲವನ್ನದು ನೀರು ಹಾಕಿ ಕೂಡ ಅದರ ಒಂದು ಪಾಕ ಬರಿಸಲಿಕ್ಕೆಲ್ಲ ಮಾಡ್ತಾರೆ. ಆದರೆ ನಾನಿಲ್ಲಿ ಬೆಲ್ಲ ಅದನ್ನು ಪುಡಿ ಮಾಡಿಕೊಂಡಿದ್ದೇನೆ, ಅದರಿಂದ ಹಾಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದು ಇನ್ನು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಅದು ನಾವು ಹಾಕಿದ್ದೇವಲ್ಲ ಅದರ ಅರ್ಧದಷ್ಟು ಬರಬೇಕು. ಅಂದರೆ ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಬರುವಾಗ ಅದು ಗೊತ್ತಾಗುತ್ತೆ ನಮಗೆ ನೋಡುವಾಗಲೇ. ಸ್ವಲ್ಪ ದಪ್ಪ ನಮಗೆ ಈ ಜೇನುತುಪ್ಪದ ಹದ ಗೊತ್ತಿರುತ್ತಲ್ಲ, ದಪ್ಪ ಬಂದರೆ ಆಮೇಲೆ ಅದನ್ನು ಒಲೆಯಿಂದ ತೆಗೆದ್ರೆ ಆಯಿತು ಅಷ್ಟೇ. ಅದರದ್ದು ಟೇಸ್ಟ್ ಎಲ್ಲ ನೋಡ್ಕೋಬೇಕು. ಇದು ಸಪ್ಪೆ ಆದರೆ ಸ್ವಲ್ಪ ಬೆಲ್ಲ ಹಾಕೋಬೋದು, ತುಂಬಾ ಚೆನ್ನಾಗಿರ್ತದೆ. ಅದೊಂದು ನಮಗೆ ಜೇನುತುಪ್ಪನೇ ಇಡ್ಲಿಗೆ ದೋಸೆಗೆ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಆಗ್ತಾ ಬಂತು ಇವಾಗ. ಇನ್ನು ಸ್ವಲ್ಪ ಹೊತ್ತಿಗೆ ಅದನ್ನು ಒಲೆಯಿಂದ ತೆಗೆದ್ರೆ ಆಯಿತು. ದಪ್ಪ ಆಗ್ತಾ ಬಂತು. ಮತ್ತು ಇವಾಗ ಸ್ವಲ್ಪ ನೀರಾಗಿ ಕಂಡರೂ ಮರುದಿವಸ ದಪ್ಪ ಕಾಣುತ್ತೆ ನಮಗೆ, ಅದು ದಪ್ಪ ಆಗುತ್ತೆ ಹಾಗೆ ನೋಡಿ. ಈಗ ದಪ್ಪ ಆಯಿತು ನೋಡಿ, ಅಲ್ಲಿ ದಪ್ಪ ಆಗ್ತಾ ಬಂತು. ಇನ್ನು ಸಾಕು, ಇಲ್ಲಿಗೆ ನಮ್ಮದು ಜೇನುತುಪ್ಪ ರೆಡಿ ಆಯಿತು. ಇದನ್ನು ಸ್ಟವಿಂದ ತೆಗೆದ್ರೆ ಆಯಿತು. ಆರಿದ ಮೇಲೆ ಬಾಟ್ಲಿಗೆ ಇಟ್ಟರೆ ಹಾಕಿಟ್ರೆ ಆಯಿತು ಅಷ್ಟೇ. ಗಾಜಿನ ಬಾಟ್ಲಿಗೆ ಹಾಕಿದರೆ ಆಯಿತು. ಏನಾಗೋದಿಲ್ಲ, ಒಂದು 2-3 ತಿಂಗಳು ಏನೂ ಆಗೋದಿಲ್ಲ. ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಅಂತ 5-6 ತಿಂಗಳು ಏನಾಗೋದಿಲ್ಲ ನೋಡಿ. ಅಷ್ಟು ಉಳಿಯೋದಿಲ್ಲ ಅದು ನಾವೆಲ್ಲ ಹಾಕಿದ್ರೆ ನೋಡಿ. ನಾನು ಇಡ್ಲಿಗೆ ಹಾಕ್ತಾ ಇದ್ದೀನಿ ಇಲ್ಲಿ. ತುಂಬಾ ಚೆನ್ನಾಗಾಗುತ್ತೆ ನಮಗೆ ಜೇನುತುಪ್ಪದಲ್ಲಿ ತಿಂದ ಅನುಭವ. नमस्कार, या नवीन पाटील निकलेड जातीन कुशल दरसे जेंजे एकडे क्रिएशन्स निकले यूट्यूब मातोंजी चॅनल करून जारनंजी यूट्यूब बरपना चॅनल निकलंजी तूदु एक सब्सक्राइब राद बेल बटन ओत्तु अरे सपोर्ट मानपुले.